ಪ್ರೈಸ್ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಇವತ್ತಿನ ಒಂದು ವಚನದ ಭಾಗ ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 1ರಿಂದ 5ರವರೆಗೆ ನಾನು ಓದ್ತೀನಿ ಪ್ರಿಯರೇ. ಆದರೆ ವಿವರಣೆ ಚಿಕ್ಕದಾಗಿ ಕೊಡ್ತೀನಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ತೀರ್ಪು ಮಾಡಬೇಡಿರಿ, ನಿಮಗೆ ತೀರ್ಪಾಗುವುದಿಲ್ಲ. ನೀವು ಮಾಡೋ ತೀರ್ಪಿಗೆ ಸರಿಯಾಗಿ ನಿಮಗೆ ತೀರ್ಪಾಗುವುದು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು. ನೀನು ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು ಯೋಚಿಸುವುದಕ್ಕೆ? ನೀನು ನಿನ್ನ ಸಹೋದರನಿಗೆ ನಿನ್ನ ಕಣ್ಣಿನೊಳಗಡೆಯಿಂದ ರವೆಯನ್ನು ತೆಗೆಯುತ್ತೇನೆ ಬಾ ಎಂದು ಹೇಳುವುದು ಹೇಗೆ? ನಿನ್ನ ಕಣ್ಣಿನಲ್ಲೇ ತೊಲೆ ಇದೆಯಲ್ಲ ಕಪಟಿಯೇ, ಮೊದಲು ನಿನ್ನ ಕಣ್ಣಿನೊಳಗಡೆಯಿಂದ ತೊಲೆಯನ್ನು ತೆಗೆದುಹಾಕಿಕೋ, ಆಮೇಲೆ ನಿನ್ನ ಸಹೋದರನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುವುದಕ್ಕೆ ಚೆನ್ನಾಗಿ ಕಾಣಿಸುವುದು. ಎಂಥ ಭಯಂಕರವಾದಂಥ ಒಂದು ವಚನವನ್ನು ಇಲ್ಲಿ ಸ್ವಾಮಿ ಹೇಳ್ತಿದ್ದಾರೆ ನೋಡಿ. ಅದಕ್ಕೆ ಈ ಪರ್ವತ ಪ್ರಸಂಗನ ಓದಿರ್ತಕ್ಕಂತಹ ಮಹಾತ್ಮ ಗಾಂಧೀಜಿಯವರು ತುಂಬ ಸಂತೋಷಪಟ್ಟು ಹೇಳ್ತಾರೆ, ಇದರ ಎಂತೆಂಥ ಉತ್ತಮವಾದಂಥ ವಚನಗಳಿದೆ ಅಂತೇಳಿ. ಬೈಬಲ್ನ ಯಾರು ಓದಿರ್ತಾರೋ ಅವ್ರಿಗೆ ನಿಜವಾಗಿ ಇದು ಚುಚ್ಚಿದಂಗೆ ಆಗುವಂಥ ಕಾರಣಕ್ಕೋಸ್ಕರ ಸುಮಾರು ಜನ ಬೈಬಲ್ನ ಮುಚ್ಚಿಟ್ಬಿಟ್ಟು ಹೋಗ್ಬಿಡ್ತಾರೆ. ಯಾಕೆಂದರೆ ಇದ್ರ ಪ್ರಕಾರ ನಡೀಲಿಕ್ಕೆ ಆಗೋದಿಲ್ಲ ಅಂತೇಳಿ. ನೋಡಿ ಪ್ರಿಯರೇ, ಇವತ್ತು ತೀರ್ಪು ಮಾಡಬೇಡ, ನಿನಗೂ ತೀರ್ಪು ಆಗ್ತದೆ. ನೀನು ಅಳಿಯುವಂಥ ಅಳತೆಯಿಂದಲೇ ನಿನ್ನನ್ನು ಅಳಿತಾರೆ ಅಂತ ಹೇಳಿದಾಗ ಭಾಳ ಕೇರ್ಫುಲ್ ಆಗಿರಿ. ಇನ್ನೊಬ್ರು ಸೇರಿಲ್ಲ, ಅವನು ಸೇರಿಲ್ಲ, ಇವನು ಸೇರಿಲ್ಲ, ಅವನು ಮಾಡಿ ಸೇರಿಲ್ಲ ಅಂತ ಹೇಳೋದಕ್ಕಿಂತ ಮೊದಲು ನೀನು ಕರೆಕ್ಟಾಗಿದ್ಯಾ ಅಂತ ಯೋಚನೆ ಮಾಡಿ. ಇವತ್ತು ಏನು ಮಾಡ್ತಾರೆ ಆಫೀಸರ್ಸ್ಗಳು, ಏನು ಮಾಡ್ತಾರೆ ಗೊತ್ತಾ, ಆ ಒಂದು ಕೆಲಸಗಾರರ ಮೇಲೆ ನೀನು ಆ ಥರ ಮಾಡಿದ್ದು ಸೇರಿಲ್ಲ, ಈ ಥರ ಮಾಡಿದ್ದು ಸೇರಿಲ್ಲ, ಹಂಗೆ ಮಾಡಿದ್ದು ಸೇರಿಲ್ಲ, ಹಿಂಗೆ ಮಾಡಿದ್ದು ಸೇರಿಲ್ಲ ಹೇಳ್ತಾರೆ. ಆದರೆ ಅದನ್ನು ನಡೆಸುವಂಥ ಅಧಿಕಾರಿನೇ ಸರಿಯಾಗಿದ್ದಾನೆ ಅಂತ ಮೊದಲು ನೋಡಬೇಕಾಗಿದೆ. ಕುಟುಂಬದಲ್ಲಿ ಗಂಡ ಏನು ಮಾಡ್ತಾನೆ, ಹೆಂಡತಿ ಮೇಲೆ ನೀನು ಅದು ಸೇರಿಲ್ಲ ಕಣ, ನೀನು ಈ ಥರ ಮಾಡಿ ಸೇರಿಲ್ಲ, ಈ ಥರ ಮಾಡಿದ್ದು ಸೇರಿಲ್ಲ ಅಂತ ಹೇಳ್ಕೊಂಡು ಖಂಡಿಸ್ಕೊಂಡು ಹೋಗಕ್ಕೆ ಹೋಗಬೇಡಿ. ಯಾಕೆ ಅಂದರೆ ನಾನು ನಿಮಗೆ ಹೇಳ್ತಾ ಇದ್ದೇನೆ ಗೊತ್ತಾ, ಅವಳನ್ನು ತೀರ್ಪು ಮಾಡುವಾಗ ಆ ತೀರ್ಪು ನಿಮಗೆ ಬರ್ತದೆ. ಮೊದಲನೇದಾಗಿ ನಾನು ನನ್ನ ಹೆಂಡತಿ ಜೊತೆ ಚೆನ್ನಾಗಿದ್ದೀನ, ನನ್ನ ಮಕ್ಕಳ ಜೊತೆ ಚೆನ್ನಾಗಿದ್ದೀನ, ನನ್ನ ಕುಟುಂಬದ ಜೊತೆ ಚೆನ್ನಾಗಿದ್ದೀನಿ, ನನ್ನ ಬಂಧು ಮಿತ್ರರ ಜೊತೆ ಚೆನ್ನಾಗಿದ್ದೀನ, ನನ್ನ ವ್ಯವಹಾರಗಳು ಕರೆಕ್ಟ್ ಆಗಿದೆ ಅಂತ ಮೊದಲು ನನಗೆ ನಾನು ತೀರ್ಪು ಮಾಡ್ಕೋಬೇಕು. ನಾನು ನಿಮಗೆ ಒಂದೇ ಒಂದು ಮಾತು ಹೇಳ್ತೇನೆ ಪ್ರಿಯರೇ, ನನ್ನಲ್ಲೇ ಬೇಕಾದಷ್ಟು ಬಲಹೀನತೆಗಳನ್ನ ಇಟ್ಕೊಂಡು, ನನ್ನ ಹತ್ರನೇ ಬೇಕಾದಷ್ಟು ವೀಕ್ನೆಸ್ಗಳನ್ನ ಇಟ್ಕೊಂಡು ನೀನು ಸೇರಿಲ್ಲ ಅಂತ ಇನ್ನೊಬ್ರಿಗೆ ಹೇಳಲಿಕ್ಕೆ ಹೋಗಬಾರ್ದು. ನನ್ನ ಕಣ್ಣಿನಲ್ಲೇ ತೊಲೆ ಇದೆ, ನಾನು ಇನ್ನೊಬ್ರ ಕಣ್ಣಲ್ಲಿರೋ ರವೆಯನ್ನು ತೆಗಿಲಿಕ್ಕೆ ಹೋಗಬಾರ್ದು. ನಾನೇ ದೊಡ್ಡ ತಪ್ಪಿದಸ್ತ. ನಾನು ದೊಡ್ಡ ತಪ್ಪುಗಳನ್ನ ಮಾಡಿ ನಾನು ಇನ್ನೊಬ್ಬರಿಗೆ ನೀನು ಮಾಡಿ ಸರಿಯಲ್ಲ, ನೀನು ಮಾಡಿ ಸರಿಯಲ್ಲ ಅಂತ ಹೇಳಲಿಕ್ಕೆ ಹೋಗಬಾರ್ದು ಅಂತ ಇಲ್ಲಿ ಸ್ವಾಮಿ ಹೇಳ್ತಿದ್ದಾರೆ ಪ್ರಿಯರೇ. ಹಾಗಾದರೆ ಪ್ರಿಯರೇ, ಇನ್ನೊಬ್ಬರ ಬಗ್ಗೆ ತೀರ್ಪು ಮಾಡೋದಕ್ಕಿಂತ ನನ್ನನ್ನು ನಾನು ತೀರ್ಪು ಮಾಡ್ಕೊಳ್ಳೋದು ತುಂಬ ಉತ್ತಮ. ಉದಾಹರಣೆ ತೆಗಿಲಿಕ್ಕೆ ಹೋದರೆ ಪ್ರಿಯರೇ, ಒಂದು ವಿಷಯ ಹೇಳ್ತೀನಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅವನು ಸೇರಿಲ್ಲ, ಇವನು ಸೇರಿಲ್ಲ, ಅವನು ಆ ಥರ ಮಾಡ್ದ, ಇವನು ಈ ಥರ ಮಾಡ್ದ ಅಂತ ಹೇಳೋದಕ್ಕಿಂತ ಇವತ್ತಿಂದ ಪ್ರಾರ್ಥನೆ ಮಾಡಿ, ನಾನು ಸರಿಯಿಲ್ಲ, ನಾನು ಸರಿಯಿಲ್ಲ, ನಾನು ಸರಿಯಿಲ್ಲ, ನಾನು ಸರಿಯಾಗಬೇಕು, ನಾನು ಸರಿಯಾಗಬೇಕು ಅಂತೇಳಿ ನನ್ನನ್ನು ನಾನೇ ತಿದ್ದಿಕೊಳ್ಳೋದೆ ಆದರೆ ನಿಜವಾಗಿ ಪರಿಶುದ್ಧತೆ ಕಡೆಗೆ ನಾವು ಹೋಗ್ಬೋದು ಪ್ರಿಯರೇ. ಇವತ್ತು ಏನಾಗ್ತಿದೆ ಗೊತ್ತಾ, ಪರಿಶುದ್ಧತೆ ಕಡೆಗೆ ಹೋಗ್ಬೇಕಾದ್ರೆ ನಮ್ಮನ್ನು ನಾವು ಒಪ್ಕೊಳ್ಳೋದಿಲ್ಲ. ನಾನು ಅಂತ ಹೇಳಿದ ಅಹಂಕಾರನ ಬಿಟ್ಟರೆ ಮಾತ್ರ ನಮಗೆ ತೀರ್ಪಾಗೋದಿಲ್ಲ ಪ್ರಿಯರೇ. ಹಾಗಾದರೆ ನಾವು ಇನ್ನೊಬ್ಬರ ಬಗ್ಗೆ ತೀರ್ಪು ಮಾಡೋಕ್ಕೆ ಎಚ್ಚರಿಕೆಯಾಗಿ ಇರಬೇಕು. ಆ ವೀಕ್ನೆಸ್ ನಮ್ಮ ಹತ್ರ ಇರಬಾರ್ದು. ಅದಕ್ಕೋಸ್ಕರ ಪ್ರಿಯರೇ, ನಮ್ಮಲ್ಲಿ ವೀಕ್ನೆಸ್ಗಳನ್ನ ಬಿಟ್ಟು ನಾವು ಇನ್ನೊಬ್ಬರನ್ನ ತೀರ್ಪು ಮಾಡುವ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆಯಿಂದ ನಡೆಸಲಿ. ಆಮೇನ್, ಆಮೇನ್, ಆಮೇನ್. ಇನ್ನೊಬ್ಬರ ಬಗ್ಗೆ ತೀರ್ಪು ಮಾಡುವಾಗ ಭಾಳ ಎಚ್ಚರದಲ್ಲಿರಿ. ಆಮೇನ್.